ಅಂಡ್ ಒನ್ ಗುಡ್ ಡಿಸಿಷನ್ ಕ್ಯಾನ್ ಚೇಂಜ್ ಯುವರ್ ಹೋಲ್ ಲೈಫ್ ಅನ್ನೋದಕ್ಕೆ ನನ್ಕಿಂತ ದೊಡ್ಡ ಬೆಟರ್ ಎಕ್ಸಾಂಪಲ್ ಇನ್ ಯಾವ್ದು ಬೇಡ ನಿಮಗೆ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೇಗೆ ಅಂದ್ರೆ ಫ್ಯಾಮಿಲಿ ಎಲ್ಲ ಕಾಂಪಿಟೇಷನ್ಸ್ ಕೂಡ ಇರುತ್ತೆ. ನಾವು ಅವ್ರಕ್ಕಿಂತ ಜಾಸ್ತಿ ಬೆಳಿಬಾರ್ದು. ದಟ್ ಒನ್ ಗುಡ್ ಡಿಸಿಷನ್ ಕ್ಯಾನ್ ಚೇಂಜ್ ಯುವರ್ ಹೋಲ್ ಲೈಫ್ ಮಗ. ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಡೇ 3 ಆಫ್ ಸೆಲ್ಫ್ ಡೆವಲಪ್ಮೆಂಟ್ ಸೀರೀಸ್. ಗೈಸ್, ಎಲ್ಲರೂ ಹೇಗಿದ್ದೀರಾ? ಹೊಸ ವರ್ಷದಲ್ಲಿ ಆಲ್ರೆಡಿ ಇವತ್ತು ನಾವು ಡೇ 3 ಅಲ್ಲಿ ಇದೀವಿ. ಸ್ವಲ್ಪ ಕತ್ಲೆ ಕಾಣಿಸ್ತುಂಟಲ್ವಾ? ಬನ್ನಿ ಲೈಟ್ ಆನ್ ಮಾಡ್ಕೊಡೋಣ. ಸಿ, ಒನ್ ಪರ್ಫೆಕ್ಟ್ ಲೈಟ್ ಕ್ಯಾನ್ ಚೇಂಜ್ ಈಚ್ ಅಂಡ್ ಎವ್ರಿಥಿಂಗ್. ಇದರಿಂದ ನಾವು ಆಕ್ಚುಲಿ ಏನ್ ಕಲಿಬಹುದು ಹೇಳಿ? ಒನ್ ಗುಡ್ ಡಿಸಿಷನ್ ಕ್ಯಾನ್ ಚೇಂಜ್ ಈಚ್ ಅಂಡ್ ಎವ್ರಿಥಿಂಗ್. ನಿಜ ತಾನೆ? ಸೊ ಇವತ್ತಿನ ವಿಡಿಯೋ ಇದ್ರ ಬಗ್ಗೆ ಆಗಿರುತ್ತೆ. ದಟ್ ಒನ್ ಗುಡ್ ಡಿಸಿಷನ್ ಕ್ಯಾನ್ ಚೇಂಜ್ ಯುವರ್ ಹೋಲ್ ಲೈಫ್ ಮಗ. ಒಂದು ದೃಢ ನಿರ್ಧಾರ ಅಥವಾ ಒಂದು ಒಳ್ಳೆಯ ನಿರ್ಧಾರ ನಿನ್ನ ಇಡೀ ಜೀವನವನ್ನು ಬದಲಾಯಿಸುತ್ತೆ. ಬೇರೆ ಏನು ಬೇಡ, ಲೆಟ್ಸ್ ಟೇಕ್ ಎಕ್ಸಾಂಪಲ್ ಆಫ್ ಮೀ ಓನ್ಲಿ ಮಗ. ಐ ಡಿಸೈಡೆಡ್ ಮಗ ದಟ್ ಇನ್ 2025 Jan 1st ಗೆ ನಾನು ಡಿಸೈಡ್ ಮಾಡಿದೆ ದಟ್ ಐ ವಿಲ್ ಪೋಸ್ಟ್ ಎವ್ರಿ ಸಿಂಗಲ್ ಡೇ. ಅಂಡ್ ದಟ್ ವಾಸ್ ಅ ಡಿಸಿಷನ್ ಐ ಮೇಡ್ ಮಗ. ಅ ಡಿಸಿಷನ್ ವಿಚ್ ಐ ಮೇಡ್ ಫಾರ್ ಮೈ ಸೆಲ್ಫ್. ನನ್ಗೋಸ್ಕರ ನಾನು ನಿರ್ಧಾರ ತಗೊಂಡೆ. ರಿಸಲ್ಟ್ ಬರುತ್ತಾ ಇಲ್ವಾ ಅದು ಸೆಕೆಂಡರಿ, ಐ ಡೋಂಟ್ ನೋ. ಬಟ್ ನಿರ್ಧಾರ ಮಾಡಿದೀನಿ, ಅದ್ರ ಮೇಲೆ ಕೆಲಸ ಮಾಡ್ತೀನಿ ಅಂತ ಕಂಪ್ಲೀಟ್ ಆಗಿ ಡೆಡಿಕೇಟೆಡ್ ಆಗ್ಬಿಟ್ಟೆ. ಅಂಡ್ ಬೇರೆಯವರಿಗೆ ನಾನು ಮಾಡಿರೋ ನಿರ್ಧಾರ ಕರೆಕ್ಟಾ ತಪ್ಪಾ ಅಂತ ನಾನು ಹೇಳಕ್ ಹೋಗಿಲ್ಲ. ಯಾಕಂದ್ರೆ ಪ್ರತಿಯೊಬ್ಬರ ಆಲೋಚನೆ ಬೇರೆ ಬೇರೆ ಇರುತ್ತೆ. ನೀವು ಇದನ್ನ ಅರ್ಥ ಮಾಡ್ಕೋಬೇಕು. ನೀವು ನಿಮಗೆ ಏನೇ ಆಸೆ ಆಕಾಂಕ್ಷೆ ಇರ್ಲಿ, ನಿಮಗೆ ಏನೇ ನಿರ್ಧಾರ ಮಾಡ್ಬೇಕಾ ಅಥವಾ ನಿಮಗೆ ಏನಾದ್ರೂ ಕನ್ಸುಗಳಿದ್ರೆ ನೀವು ಬೇರೆಯವ್ರಿಗೆ ಹೇಳಕ್ ಹೋದ್ರೆ ಅವರ ಆಲೋಚನೆ, ಅವರ ವೇ ಆಫ್ ಥಿಂಕಿಂಗ್ ಡಿಫ್ರೆಂಟ್ ಇರುತ್ತೆ. ಸೊ ಆಫ್ ಕೋರ್ಸ್ ಇಟ್ಸ್ ಗೋನ್ ಬಿ ಚೇಂಜ್. ಕೆಲವೊಬ್ರು ನಿಮಗೆ ಪ್ರೋತ್ಸಾಹ ಕೊಡ್ಬೋದು, ಕೆಲವೊಬ್ರು ನಿಮಗೆ ಡಿಮೋಟಿವೇಟ್ ಮಾಡ್ಬೋದು, ಅಥವಾ ಇನ್ ಕೆಲವೊಬ್ರು ಅವರ ಅಭಿಪ್ರಾಯ ನಿಮಗೆ ತಿಳಿಸ್ಬೋದು. ಸೊ ಇದ್ರಲ್ಲಿ ಏನಾಗುತ್ತೆ, ಎಲ್ಲ ನಿಮ್ ಮೈಂಡ್, ನಿಮ್ ಥಾಟ್ಸ್ ಇದೆಲ್ಲ ಜಂಬಲ್ ಆಗ್ಬಿಡುತ್ತೆ. ಸೊ ಅದಕ್ಕೆ ನಾನು ಯಾರಿಗೂ ನನ್ನ ನಿರ್ಧಾರ ನಾನು ಯಾರಿಗೂ ಹೇಳಕ್ ಹೋಗಲ್ಲ. ಪೇರೆಂಟ್ಸ್ ಹತ್ರ ಒಂದ್ಸಲ ಹೇಳ್ತೀನಿ. ಅಫ್ಕೋರ್ಸ್ ಅವರು ಎಲ್ಲ ಗೊತ್ತಿರೋರು, ತಂದೆ ತಾಯಿಗೆ ನಾವೆಲ್ಲ ಹೇಳಲೇಬೇಕಾಗುತ್ತೆ. ಬಟ್ ಇನ್ ದ ಎಂಡ್ ಆಫ್ ದ ಡೇ ಮಗ, ಅದು ನಿನ್ ಮೇಲೆ ಡಿಪೆಂಡ್ ಆಗುತ್ತೆ. ಇಫ್ ಯು ಗೋನ್ ಟೇಕ್ ದ ರಿಸ್ಕ್ ಅಂಡ್ ಡೂ ಇಟ್ ಆರ್ ನೋ. ಅಂಡ್ ಸೇಮ್ ವೇ ಐ ಡಿಡ್ ಇಟ್. ನಾನು ಫಸ್ಟ್ ಆಫ್ ಆಲ್ ಯಾರಿಗೂ ಏನು ಕೇಳಕ್ ಹೋಗಿಲ್ಲ. ಅಫ್ಕೋರ್ಸ್ ನಾನು ಆ ಲೈಫ್ ಆ ಟಫ್ ಸ್ಟೇಜ್ ಅಲ್ಲಿ ಇದ್ದೆ. ಅಂಡ್ ದೆನ್ ಐ ಸೆಡ್, ಜೀವನ ತುಂಬಾ ಕಷ್ಟ ಉಂಟು. ಐ ಥಾಟ್ ಎವ್ರಿಥಿಂಗ್ ಇಸ್ ಸಾರ್ಟೆಡ್ ಔಟ್. ಬಟ್ ನನಗೇನ್ ಇಷ್ಟ ಉಂಟು ಅದ್ರ ಮೇಲೆ ನಾನು ಫೋಕಸ್ ಮಾಡಬೇಕು ಅಂತ ಐ ಟುಕ್ ಅ ಬಿಗ್ಗೆಸ್ಟ್ ಡಿಸಿಷನ್ ಆಫ್ ಮೈ ಲೈಫ್, ವಿಚ್ ವಾಸ್ ಮೇಕಿಂಗ್ ಕಾಂಟೆಂಟ್ ಎವ್ರಿ ಸಿಂಗಲ್ ಡೇ. ಅದು ಬೇರೆ ಹೊಸ ಅಕೌಂಟ್ ಮಾಡ್ಬಿಟ್ಟು ಆ ಕಾರ್ಪೊರೇಟ್ ಕನ್ನಡಿಗರ ಪೇಜ್ ಅಲ್ಲಿ. ಇದು ಜಸ್ಟ್ ನಾಟ್ ಫಾರ್ ಕಾಂಟೆಂಟ್ ಕ್ರಿಯೇಷನ್ ಮಗ. ನಿಮ್ ಬೇರೆ ಏನೇ ಆಸೆ ಆಕಾಂಕ್ಷೆ ಇರ್ಲಿ, ಏನಾದ್ರೂ ಸ್ಟಡೀಸಾ ಅಥವಾ ಬಿಸ್ನೆಸ್ ಏನೇ ಇರ್ಲಿ, ಇಟ್ ಅಪ್ಲೈಸ್ ಟು ಈಚ್ ಅಂಡ್ ಎವ್ರಿಥಿಂಗ್ ಮಗ. ಏನಾದ್ರೂ ಹೊಸದ್ ಶುರು ಮಾಡಕ್ ಹೋಯ್ತಿದ್ದೀರಾ ಅಂದ್ರೆ ಇಟ್ ಅಪ್ಲೈಸ್. ಅಂಡ್ ಒನ್ ಗುಡ್ ಡಿಸಿಷನ್ ಕ್ಯಾನ್ ಚೇಂಜ್ ಯುವರ್ ಹೋಲ್ ಲೈಫ್ ಅನ್ನೋದಕ್ಕೆ ನನ್ಕಿಂತ ದೊಡ್ಡ ಬೆಟರ್ ಎಕ್ಸಾಂಪಲ್ ಇನ್ ಯಾವ್ದು ಬೇಡ ನಿಮಗೆ. ಐ ವಾಸ್ ದೇರ್ ಇನ್ UAE, ತುಂಬಾನೇ ಟಫ್ ಸ್ಟೇಜ್ ಅಲ್ಲಿ. ಅಂಡ್ ಐ ಟುಕ್ ಅ ಡಿಸಿಷನ್ ದಟ್ ಐ ವಿಲ್ ಪೋಸ್ಟ್ ಎವ್ರಿ ಸಿಂಗಲ್ ಡೇ 2025 Jan 1st ಗೆ. ಅಂಡ್ ಕನ್ಸಿಸ್ಟೆನ್ಸಿ ಸ್ವಲ್ಪ ಕಷ್ಟ ಇತ್ತು ಸ್ಟಾರ್ಟಿಂಗ್ ಅಲ್ಲಿ. ಬಟ್ ಆಫ್ ಕೋರ್ಸ್ ಐ ಆಮ್ ಅ ಹ್ಯೂಮನ್ ಟು ಅಲ್ಲ. ಇಟ್ ವಿಲ್ ನಾಟ್ ಕಮ್ ಸೋ ಈಸಿಲಿ. ಬಟ್ ಐ ಕೆಪ್ಟ್ ಗೋಯಿಂಗ್ ಮಗ. ಎವ್ರಿ ಸಿಂಗಲ್ ಡೇ ಐ ಸ್ಟಾರ್ಟೆಡ್ ಪೋಸ್ಟ್ ಮಾಡ್ತಾ ಹೋದೆ. ಅಂಡ್ ವಿತಿನ್ 7 to 8 months ಐ ಟುಕ್ ಒನ್ ಮೋರ್ ಬಿಗ್ಗೆಸ್ಟ್ ರಿಸ್ಕ್ ಇನ್ ಮೈ ಲೈಫ್. ಅದೇ ನಾನು ಗಲ್ಫ್ ಬಿಟ್ಬಿಟ್ಟು, ನನ್ನ ವೆಲ್ ಪೇಯಿಂಗ್ ಜಾಬ್ ಬಿಟ್ಬಿಟ್ಟು ನಾನು ಈಚೆ ಬಂದೆ. ಸ್ಟಿಲ್ ಪೀಪಲ್ ಥಿಂಕ್ ಐ ಆಮ್ ಕ್ರೇಜಿ. ಸಮ್ಟೈಮ್ಸ್ ನಾನೇ ಯೋಚನೆ ಮಾಡ್ಕೋತೀನಿ, ಎಷ್ಟು ಧೈರ್ಯ ಬೇಕಲ್ವಾ ನನಗೆ ಅಂತ. ಅಂಡ್ ಇಟ್ ಟೋಟಲಿ ಮ್ಯಾಟರ್ಸ್ ಮಗ. ಇಟ್ ಟೋಟಲಿ ಅಕ್ಸೆಪ್ಟೇಬಲ್. ಯಾಕಂದ್ರೆ ನನಗಿರೋ ಆಸೆ ಆಕಾಂಕ್ಷೆ, ನನ್ನ ವಿಷನ್ ನಾನು ಬೇರೆಯವರಿಗೆ ಹೇಳ್ಬಿಟ್ಟು ಅರ್ಥ ಮಾಡ್ಸಕ್ ಆಗಲ್ಲ. ಬಟ್ ದಿಸ್ ಇಸ್ ವಾಟ್ ಐ ಆಲ್ವೇಸ್ ವಾಂಟೆಡ್ ಟು ಡೂ ಮಗ. ಅದಕ್ಕೋಸ್ಕರನೇ ಎವ್ರಿ ಸಿಂಗಲ್ ಡೇ ಐ ಆಮ್ ಶೋಯಿಂಗ್ ಅಪ್ ಹಿಯರ್. ನಿಮಗೆ ಏನ್ ಇಷ್ಟ ಉಂಟು, ನೀವು ಅದನ್ನ ಮಾಡ್ಬೇಕಂತ ಡಿಸೈಡ್ ಮಾಡಿದ್ರೆ ಯು ವಿಲ್ ನಾಟ್ ಫೀಲ್ ಬೋರ್ಡ್. ನನಗಿದು ಆಕ್ಚುಯಲ್ ಆಗಿ ರಿಯಲೈಸ್ ಆಗಿದೆ ಯಾವಾಗ ಗೊತ್ತಾ? ನಾನು ನನ್ನ ಕನ್ಸ್ ಮೇಲೆ ವರ್ಕ್ ಮಾಡಕ್ ಶುರು ಮಾಡಿದೆಲ್ಲ ಆಗ. ನೀವು ಬೇರೆಯವ್ರ ಕನ್ಸ್ಗೋಸ್ಕರ ನೀವು ಕೆಲಸ ಮಾಡ್ತಿರಲ್ಲ, ಎಕ್ಸಾಂಪಲ್ ಕಾರ್ಪೊರೇಟ್ ಜಾಬ್. ವೈ ಡು ಯು ಫೀಲ್ ಬೋರ್ ಮಗ? ಬಿಕಾಸ್ ಇಟ್ಸ್ ಸಮನ್ಸ್ ಎಲ್ಸ್ ಡ್ರೀಮ್, ಇಟ್ಸ್ ನಾಟ್ ಯುವರ್ ಡ್ರೀಮ್. ಆಫ್ ಕೋರ್ಸ್ ನನಗೂ ಅರ್ಥ ಆಗುತ್ತೆ. ಐ ವಾಸ್ ಇನ್ ದ ಕಾರ್ಪೊರೇಟ್ ಟು. ಸ್ಟಾರ್ಟಿಂಗ್ ಅಲ್ಲಿ ವಿ ಡಿಡ್ಂಟ್ ಹ್ಯಾಡ್ ಎನಿ ಕ್ಯಾಪಿಟಲ್. ಐ ಕಮ್ ಫ್ರಮ್ ಅ ರಿಯಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಟು. ಎವ್ರಿಥಿಂಗ್ ವಾಸ್ ಡನ್ ಬೈ ಮೀ ಅಂಡ್ ಮೈ ಪೇರೆಂಟ್ಸ್ ಆರ್ ರಿಯಲಿ ಸಪೋರ್ಟಿವ್ ಟು. ಇಟ್ ಮ್ಯಾಟರ್ಸ್. ಐ ಮೀನ್ ಐ ವಾಸ್ ದೇರ್. 4 ವರ್ಷ ನಾನು ಸ್ಲೇವರಿ ಮಾಡ್ಬಿಟ್ಟೆ ಬಂದಿರೋದು. ಅಂಡ್ ದಟ್ಸ್ ವೈ ಐ ಆಮ್ ಸಿಟಿಂಗ್ ಹಿಯರ್. ಯಾಕಂದ್ರೆ ನಾನು ಐ ಟುಕ್ ದ ಬಿಗ್ಗೆಸ್ಟ್ ಡಿಸಿಷನ್ ಅಂಡ್ ಐ ಟುಕ್ ದ ಬಿಗ್ಗೆಸ್ಟ್ ರಿಸ್ಕ್ ಜಸ್ಟ್ ಟು ವರ್ಕ್ ಆನ್ ಮೈ ಡ್ರೀಮ್ಸ್ ಮಗ. ದಟ್ಸ್ ವೈ ಐ ಆಮ್ ಹಿಯರ್. ಅಂಡ್ ನಿಮಗೂ ಇದು ಅನ್ವಯಿಸುತ್ತೆ. ಯು ಹ್ಯಾವ್ ಟು ಮೇಕ್ ದಟ್ ಒನ್ ಗುಡ್ ಡಿಸಿಷನ್ ಮಗ. ಅದರಿಂದ ನಿನ್ನ ಮುಂದೆ ಬರುವ ಇಡೀ ಜೀವನ ಬದಲಾಗುತ್ತೆ ಮಗ. ನಿನಗ್ ಗೊತ್ತು ನಿನ್ನೊಳಗೆ ಎಷ್ಟು ಪೊಟೆನ್ಷಿಯಲ್ ಉಂಟು ಅಂತ. ನಿನಗ್ ಗೊತ್ತು ನೀನ್ ಏನ್ ಮಾಡಬಲ್ಲೆ ಅಂತ. ಅನ್ಲೆಸ್ ಅಂಡ್ ಅಂಟಿಲ್ ಯು ಡೋಂಟ್ ನೋ ದಿಸ್, ಬೇರೆ ಏನೇ ಕಾರಣಗಳಿರ್ಲಿ ಅದು ಅಕ್ಸೆಪ್ಟೇಬಲ್ ಉಂಟು. ನಿನಗೆ ಆಲ್ರೆಡಿ ತಲೆಯೊಳಗುಂಟು, ನಿನ್ ಪೊಟೆನ್ಷಿಯಲ್ ಏನು ಅಂತ ನಿನಗ್ ಗೊತ್ತು, ನಿನ್ನ
ಆಸೆ ಏನು ಅಂತ ನಿನಗೆ ಗೊತ್ತು, ನೀನ್ ಇದನ್ನ ಪೂರ್ತಿ ಮಾಡಬಲ್ಲೆ ಅಂತಾನು ನಿನಗೆ ಗೊತ್ತು. ಇಷ್ಟೆಲ್ಲ ಗೊತ್ತಿದ್ದು ನೀನ್ ಸ್ಟೆಪ್ ಬ್ಯಾಕ್ ಆದ್ರೆ ಮಗ, ನಾಳೆ ಒಂದಿನ ಫ್ಯೂಚರ್ ಅಲ್ಲಿ ರಿಗ್ರೆಟ್ ಅಂತ ಬರುತ್ತೆ ನೋಡು ನಿನ್ ತಲೆಯಲ್ಲಿ, ಅದನ್ನ ಯಾರೂ ಅಳ್ಸಕ್ಕಾಗಲ್ಲ ಮಗ. ಈ ಬಿಟ್ಟೋಗಿರೋ ಹುಡುಗಿನ ಬೇಕಾದ್ರೆ ನೀನ್ ಮರ್ತೋಗ್ಬಿಡ್ತೀಯಾ, ಈ ರಿಗ್ರೆಟ್ ಬಂದ್ರೆ ಮೈಂಡ್ ಅಲ್ಲಿ ಕರೆಕ್ಟ್ ಆಗಿ ನಿದ್ದೆ ಕೂಡ ಬರಲ್ಲ ಮಗ. ಸೊ ಡೋಂಟ್ ಲೆಟ್ ದಟ್ ಹ್ಯಾಪನ್ ಮಗ. ಟೇಕ್ ದಟ್ ಒನ್ ಡಿಸಿಷನ್, ಟೇಕ್ ದಟ್ ಒನ್ ಸ್ಟೆಪ್ ಮಗ. ನಿನಗೆ ಗೊತ್ತು ಅದರಿಂದ ನಿನ್ ಫ್ಯೂಚರ್ ಬದಲಾಗುತ್ತೆ ಅಂತ. ಇಷ್ಟೆಲ್ಲ ಗೊತ್ತಿದ್ದು ಇಫ್ ಯು ಆರ್ ಸ್ಟೆಪಿಂಗ್ ಬ್ಯಾಕ್ ಮಗ, ದಿಸ್ ಇಸ್ ನಾಟ್ ಗುಡ್. ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ವಾಟ್ ಟು ಸೇ. ಸೊ ಒನ್ ಗುಡ್ ಡಿಸಿಷನ್ ಮಗ ಕ್ಯಾನ್ ಚೇಂಜ್ ಯುವರ್ ಹೋಲ್ ಲೈಫ್ ಅಂಡ್ ಇಟ್ ಕ್ಯಾನ್ ಚೇಂಜ್ ಯುವರ್ ಹೋಲ್ ಬ್ಲಡ್ ಲೈನ್ ಆಲ್ಸೋ ಮಗ. ನಿನಗೆ ಚೆನ್ನಾಗಿ ಗೊತ್ತು, ವಿ ಬಿಲಾಂಗ್ ಫ್ರಮ್ ಅ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮಗ. ಯಾರಿಗೂ ನಾವು ಬೆಳೆಯೋದ್ ಕಂಡ್ರೆ ಆಗಲ್ಲ ಇಲ್ಲಿ. ಯಾಕಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೇಗೆ ಅಂದ್ರೆ ಫ್ಯಾಮಿಲಿ ಎಲ್ಲ ಕಾಂಪಿಟೇಷನ್ಸ್ ಕೂಡ ಇರುತ್ತೆ. ನಾವು ಅವ್ರಕ್ಕಿಂತ ಜಾಸ್ತಿ ಬೆಳಿಬಾರ್ದು. ಅವ್ರಿಗೆ ನಾವು ಬೆಳಿಬೇಕು ಅಂತ ಆಸೆ ಉಂಟು, ಬಟ್ ಅವ್ರಕ್ಕಿಂತ ಜಾಸ್ತಿ ಅಲ್ಲ. ಅವ್ರಿಗೆ ನಾವು ದುಡಿಬೇಕಂತಾನೂ ಆಸೆ ಉಂಟು, ಬಟ್ ಅವ್ರಕ್ಕಿಂತ ಜಾಸ್ತಿ ಇಲ್ಲ. ಅವ್ರಿಗೆ ನಾವು ಚೆನ್ನಾಗಿರ್ಬೇಕು ಅಂತಾನೂ ಆಸೆ ಉಂಟು, ಬಟ್ ಅವ್ರಕ್ಕಿಂತ ಜಾಸ್ತಿ ಅಲ್ಲ. ಕಾಂಪಿಟೇಷನ್ ಫ್ಯಾಮಿಲಿಗಳಲ್ಲೇ ಉಂಟು ಮಗ. ಹೌ ಕ್ಯಾನ್ ಯು ನಾಟ್ ಎಕ್ಸ್ಪೆಕ್ಟ್ ಕಾಂಪಿಟೇಷನ್ ಇನ್ outside world? And especially, to be honest, if you'll just stay focused and take that one step and work on it maga, there is no competitors for you. ಯಾಕಂದ್ರೆ ನೀನ್ ಮಾಡೋ ಕೆಲ್ಸದ್ರಲ್ಲಿ you should think you are the best. ನಾನ್ ಮಾಡೋ ಕೆಲ್ಸದಲ್ಲಿ I will say to myself that I am the best no matter what I am doing. ನನಗೆ ಗೊತ್ತು ನಾನು ಏನ್ ಮಾಡ್ತಿದ್ದೀನಿ ಅಂತ. Of course ನಾನು ಕಲಿತಿರೋದು, still I am learning. Content creation, it's a big thing for me. I'm still learning, but I am really good at what I'm doing. That's what I keep telling myself. And this is a reminder for you to take one step maga. That one step which will change your life forever. ಇಷ್ಟೆಲ್ಲ ಮಾತು ನೀನು ಕೇಳಿದ್ಯಾ ಅಂದಾಗ ನಿನಗೂ ಅರ್ಥ ಆಯ್ತುಂಟು that you have to take that step ಅಂತ. ಡಿಲೇ ಮಾಡಕ್ ಹೋಗ್ಬೇಡ ಮಗ. There is nothing called perfect time. There is nothing called perfect time. We have to make the time perfect right now. Eventually time will get better and better and better and better. I'll repeat again, there is nothing called perfect time. Just put the effort ಮಗ. ಕೆಲಸ ನಿಲ್ಬಾರ್ದು, ಕೆಲಸ ನಡೀತಾ ಇರಲಿ. ಒನ್ ಮೇನ್ ಸ್ಟೆಪ್, ಒನ್ ಗುಡ್ ಸ್ಟೆಪ್ ಕ್ಯಾನ್ ಚೇಂಜ್ ಯುವರ್ ಹೋಲ್ ಲೈಫ್ ಫಾರ್ ಎವರ್. ನೆನ್ಪಿರ್ಲಿ ಮಗ. ಅಂಡ್ ಐ ಟುಕ್ ಒನ್ ಸ್ಟೆಪ್ ಅಂಡ್ ಐ ಕೆಪ್ಟ್ ಗೋಯಿಂಗ್. ಅದಕ್ಕೋಸ್ಕರನೇ ನಾನು ಬಂದ್ಬಿಟ್ಟು ನಿಮ್ಮ ಮುಂದೆ ಇಲ್ಲಿ ಕೂತಿದ್ದೀನಿ. ಅಂಡ್ ಯು ಗೈಸ್ ನೋ ಇಟ್. ನಾನೇನೋ ದೊಡ್ಡ ಸಾಧನೆ ಮಾಡಿದೀನಿ ಅಂತ ಹೇಳ್ತಿರೋದಲ್ಲ. ನಾನು ನನ್ನ ಕನ್ಸುಗಳಿಗೋಸ್ಕರ ಐ ಡಿಡ್ ವಾಟ್ ಎವರ್ ಐ ಕ್ಯಾನ್. ಮೆಜಾರಿಟಿ ಜನರಿಗೆ ಅವ್ರ ಕನ್ಸುಗಳಿಗೋಸ್ಕರ ಅವರೇ ಶ್ರಮ ಆಗಲ್ಲ, ಅವರೇ ಭಯ ಪಡ್ತಾರೆ. ವೆನ್ ದೇ ನೋ ದೇ ಕ್ಯಾನ್ ಡೂ ಇಟ್, ವೆನ್ ದೇ ನೋ ದೇ ಹ್ಯಾವ್ ಪೊಟೆನ್ಷಿಯಲ್, ವೆನ್ ದೇ ನೋ ದೇ ಕ್ಯಾನ್ ಅಚೀವ್ ಈಚ್ ಅಂಡ್ ಎವ್ರಿಥಿಂಗ್, ದೇ ಸ್ಟಿಲ್ ಬ್ಯಾಕ್ ಆಫ್. ಐ ಡೋಂಟ್ ಗೆಟ್ ಇಟ್ ವೈ ಮಗ. ಇಫ್ ಯು ಆರ್ ವಾಚಿಂಗ್ ದಿಸ್ ಟಿಲ್ ನೌ, ರಿಮೆಂಬರ್ ಯು ಕ್ಯಾನ್ ಡೂ ಇಟ್ ಮಗ. ಈ ಜಗತ್ತಲ್ಲಿ ಯಾರು ಮಾಡದೇ ಇರೋ ಕೆಲಸನೇ ಇಲ್ಲ ಮಗ. ಜಸ್ಟ್ ಥಿಂಕ್ ಅಬೌಟ್ ಇಟ್. Take that one big step. One step can change your whole life. ನಿನ್ ಲೈಫು, ನಿನ್ ಇಡೀ ಪೂರ್ತಿ ಬ್ಲಡ್ ಲೈನ್ ಲೈಫ್ನ ಚೇಂಜ್ ಮಾಡ್ಬೋದು. ಆಫ್ಟರ್ ಯು ಪೀಪಲ್ ವಿಲ್ ರಿಮೆಂಬರ್ ಯು ಮಗ. ಒಬ್ಬ ಇದ್ದ ನಮ್ಮ ಇಡೀ ಬಡತನನ ಚೇಂಜ್ ಮಾಡ್ಬಿಟ್ಟ, ನಮ್ಮ ಜೀವನನ ಚೇಂಜ್ ಮಾಡ್ಬಿಟ್ಟ ಅಂತ. ನಿಮ್ ತಂದೆ ತಾಯಿಗೆ ಎಷ್ಟು ಖುಷಿ ಆಗ್ಬೋದು ಮಗ ವೆನ್ ಯು ಚೇಂಜ್ ದೇರ್ ಲೈಫ್. ಹ್ಯಾವ್ ಯು ಜಸ್ಟ್ ಇಮ್ಯಾಜಿನ್ ಮಗ. ಐ ನೋ ಮಗ, ಐ ಕ್ಯಾನ್ ಫೀಲ್ ಯು. ನೆನ್ಪಿರ್ಲಿ ಮಗ, ವಿ ಆರ್ ದೇರ್ ಲಾಸ್ಟ್ ಹೋಪ್ ಆಲ್ಸೋ. ಐಲ್ ಸೇ ಇಟ್ ಅಗೇನ್ ಮಗ, ಒನ್ ಗುಡ್ ಸ್ಟೆಪ್ ವಿಲ್ ಚೇಂಜ್ ಯೋರ್ ಲೈಫ್ ಫಾರ್ ಎವರ್.